ವೆಲ್ಕಮ್ ಬ್ಯಾಕ್. ರಾಜ್ಯ ಬಿಜೆಪಿಯಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆ. ಅತೃಪ್ತರು ಮತ್ತು ನಿಷ್ಠಾವಂತರ ಮಧ್ಯೆ ನಿಲ್ತಾ ಇಲ್ಲ ಸಮರ. ಬಣ ಬಡಿದಾಟಕ್ಕೆ ಎಲ್ಲೋ ಬ್ರೇಕ್ ಹಾಕಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹಾಕ್ಲಿಕ್ಕೆ ಆಗ್ತಾ ಇರಲಿ. ಈಗ ಸ್ವತಃ ಹೈಕಮಾಂಡೇ ರಾಜ್ಯಕ್ಕೆ ಬಂದಿದೆ. ಅತೃಪ್ತರು ನಿಷ್ಠಾವಂತರ ಮಧ್ಯೆ ಸಮರ ನಿಲ್ತಾ ಇಲ್ಲ. ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ದೆಹಲಿ ನಾಯಕರ ಎಂಟ್ರಿ ಆಗಿದೆ. ಕರುನಾಡಿನಲ್ಲಿ ತರುಣ್ ಚುಗ್ ಕರ್ನಾಟಕ ಭವನದಲ್ಲಿ ರೆಬಲ್ಸ್ ಅವ್ರು ಇಲ್ಲಿಗೆ ಬಂದವ್ರೆ, ಇವ್ರು ಅಲ್ಲಿಗೆ ಹೋಗಿದ್ದಾರೆ. ದೆಹಲಿಯಿಂದ ರಾಜ್ಯಕ್ಕೆ ಬಂದ್ರೆ ಇವ್ರು ರಾಜ್ಯದಿಂದ ರೆಬಲ್ಸ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಶುಕಾಸ್ ನೋಟಿಸ್ ಕೊಡ್ತಾ ಇದ್ದಂತೆ ದೆಹಲಿಗೆ ದೌಡಾಯಿಸಿದ್ದಾರೆ ರೆಬಲ್ಸ್. ಮೊದಲು ಯತ್ನಾಳ್ ಮಾತ್ರ ಹೋಗಿದ್ರು, ಅದಾದ್ಮೇಲೆ ಎಲ್ಲ ನಾಯಕರು ಹೋಗಿದ್ದಾರೆ, ಅಸೆಂಬಲ್ ಆಗಿದ್ದಾರೆ ಅಲ್ಲೋ ದೆಹಲಿಯಲ್ಲಿ. ಇಲ್ಲ ಫೋನ್ ಬಂದ್ರೆ ಅಂತ ಅದು ಕುಯ್ ಕುಯ್ ಅಂತ. ಬಣ ಬಡಿದಾಟಕ್ಕೆಲ್ಲೋ ಹೈಕಮಾಂಡ್ ರಾಜ್ಯಕ್ಕೆ ಬಂದು ಒಂದು ಮ್ಯಾರಥಾನ್ ಮೀಟಿಂಗ್ ಮಾಡಬೇಕು ಅಂತ ಇದ್ರೆ ಇತ್ತ ದೆಹಲಿಯ ಕರ್ನಾಟಕ ಭವನದಲ್ಲಿ ರೆಬಲ್ಸ್ ನಾಯಕರು ಹೋಗಿರೋದು. ಅವ್ರು ಇಲ್ಲಿಗೆ ಬಂದವ್ರೆ, ಸಮಾಧಾನ ಮಾಡ್ಬೇಕಂತ ಇವರೇ ಅಲ್ಲಿಗೆ ಹೋಗಿದ್ದಾರೆ. ಕುತೂಹಲ ಮೂಡಿಸಿದ ರಾಜ್ಯ ಬಿಜೆಪಿ ನಾಯಕರ ನಡೆ. ಒಂದ್ ಕಡೆ ರೆಬಲ್ಸ್, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರ ಟೀಮ್. ಅತೃಪ್ತರು ನಿಷ್ಠಾವಂತರ ನಡುವೆ ಸಮರ ನಿಲ್ತಾ ಇಲ್ಲ ಬಿಜೆಪಿಯಲ್ಲಿ. ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ದೆಹಲಿ ನಾಯಕ ತರುಣ್ ಚುಗ್ ಎಂಟ್ರಿ ಆಗಿದೆ. ಬಟ್ ರೆಬಲ್ಸ್ ಕರ್ನಾಟಕ ಭವನದಲ್ಲೂ ಹೋಗಿದ್ದಾರೆ, ಅಂದ್ರೆ ದೆಹಲಿಯಲ್ಲಿ ಅವರು ಹೋಗಿದ್ರು. ಶಾಸಕ ಯತ್ನಾಳ್ ಸಾರಥ್ಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ದೆಹಲಿಯಲ್ಲಿ. ವರಿಷ್ಠರ ಭೇಟಿಗೂ ಮುನ್ನವೇ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಕರ್ನಾಟಕ ಭವನದಲ್ಲಿ. ಅತೃಪ್ತರು ನಿಷ್ಠಾವಂತರ ನಡುವೆ ಇಲ್ಲಿ ಸಮರ ನಿಲ್ತಾ ಇಲ್ಲ. ಗರಿಗೆ ರಾಜಕೀಯ ಚಟುವಟಿಕೆ. ಹೈಕಮಾಂಡ್ ಭೇಟಿ ಆಗ್ಬೇಕು ಅಂತ ರೆಬಲ್ಸ್ ಟೀಮ್ ಹೋಗಿದ್ರೆ ಇತ್ತ ಹೈಕಮಾಂಡ್ ಭೇಟಿಗೂ ಮುನ್ನ ರೆಬಲ್ಸ್ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶೋಕಾಸ್ ನೋಟಿಸ್ ಜಾರಿ ಬೆನ್ನಲ್ಲೇ ಇತ್ತ ತರುಣ್ ಚುಗ್ ಅವರು ರಾಜ್ಯಕ್ಕೆ ಬಂದಿದ್ರೆ ಇತ್ತ ಅತೃಪ್ತರು ರೆಬಲ್ಸ್ ದೆಹಲಿಗೆ ಹೋಗಿದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ಸ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ ಈ ನಿಷ್ಠಾವಂತರು ಅತೃಪ್ತರ ನಡುವೆ ಕಾಳಗ ನಿಲ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾರೆಷ್ಟೇ ತಣ್ಣೀರನ್ನ ಹಾಕಕ್ ಬಂದ್ರು ಕೂಡ ಅದು ಸೀಮೆ ಎಣ್ಣೆ ತರ ದಗದಗಿಸ್ತಾ ಇದೆಯೋ ಹೊರತು ಎಲ್ಲೂ ತಣ್ಣಗ ಆಗ್ತಾ ಇಲ್ಲ. ಸೊ ಈಗ ಹೈಕಮಾಂಡ್ ಎಲ್ಲೋ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ರೆಬಲ್ಸ್ ಗಳು ದೆಹಲಿಗೆ ಹೋಗಿದ್ದಾರೆ. ಈ ನಡೆ ಎಲ್ಲೋ ಒಂದ್ ರೀತಿ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಎಲ್ಗ್ ಹೋಗಿ ಮುಟ್ಟತ್ತೆ ಈ ಬಣ ಬಡಿದಾಟ ಅಂತ? ಪವಿತ್ರ ಬಿಜೆಪಿಯಲ್ಲಿನ ಏನು ಈ ಒಂದು ಜಗಳಕ್ಕೆ ಈಗಾಗಲೇ ಫುಲ್ ಸ್ಟಾಪ್ ಹಾಕಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸದ್ಯ ರಾಜ್ಯದಲ್ಲಿ ಒಂದಿಷ್ಟು ಕಾಲ ಸಭೆಯನ್ನು ಕೂಡ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿರುವಂಥದ್ದು. ಇತ್ತ ಈಗಾಗಲೇ ರೆಬಲ್ಸ್ ಟೀಮ್
ಯತ್ನಾಳ್ ಮತ್ತೆ ಯತ್ನಾಳ್ ಅಂಡ್ ಟೀಮ್ ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಶಾಸಕರು ಕೂಡ ಈಗಾಗಲೇ ದೆಹಲಿಗೆ ತಲುಪಿರುವಂತದ್ದು. ದೆಹಲಿಯಲ್ಲಿ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಈಗಾಗಲೇ ಅವರು ಕೂಡ ನಡೆಸ್ತಾ ಇರುವಂತದ್ದು. ಕರ್ನಾಟಕ ಭವನದಲ್ಲಿ ಕೂಡ ಈಗಾಗಲೇ ಏನು ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಇರ್ಬೋದು, ಮಾಜಿ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಒಂದಿಷ್ಟು ಜನ ಕೂಡ ಈಗಾಗಲೇ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಪ್ರಸ್ತುತ ಅವರ ಪ್ರಮುಖ ಉದ್ದೇಶ ಅಂತಂದ್ರೆ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟವನ್ನು ಈಗಾಗಲೇ ರೆಬಲ್ಸ್ ನಾಯಕರು ಕೂಡ ಹಮ್ಮಿಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಕೂಡ ರಾಜ್ಯದಲ್ಲಿ ಕೂಡ ಮೊದಲ ಹಂತದ ಒಂದು ಪ್ರಚಾರವನ್ನು ಕೂಡ ಮಾಡಿ, ಪ್ರವಾಸವನ್ನು ಕೂಡ ಮಾಡಿ ಒಂದಿಷ್ಟು ವರದಿಯನ್ನು ಕೂಡ ಈಗಾಗಲೇ ಸಂಗ್ರಹಣೆ ಮಾಡಿರುವಂತದ್ದು. ಅವರು ಪ್ರಮುಖವಾಗಿ ಹೇಳಿರುವಂತೆಯೇ ಆ ಒಂದು ವಿಚಾರಕ್ಕಾಗಿಯೇ ನಾವೀಗ ಸದ್ಯ ದೆಹಲಿಗೆ ಬಂದಿರುವಂತದ್ದು. ಆ ಒಂದು ವಿಚಾರಕ್ಕಾಗಿ ಈಗಾಗಲೇ ಚರ್ಚೆಯನ್ನು ಕೂಡ ಆರಂಭಿಸಿರುವಂತದ್ದು. ಮೊದಲನೇದಾಗಿ ಜಗದಂಬಿಕಾ ಪೌಲ್ ಅನ್ನು ಅವರ ಒಂದು ಅಧ್ಯಕ್ಷರನ್ನು ಭೇಟಿ ಮಾಡಿ ಪ್ರಸ್ತುತ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ನಿಂದ ಆದಂತಹ ಅನ್ಯಾಯಕ್ಕೆ ಯಾರೆಲ್ಲ ಗುರಿಯಾಗಿದ್ದಾರೆ ಆ ಒಂದು ವಿಚಾರವನ್ನು ಈಗಾಗಲೇ ಎಲ್ಲ ವರದಿಯನ್ನು ಕೂಡ ಸಂಗ್ರಹಣೆ ಮಾಡಿರುವಂತದ್ದು. ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಯಾರಿಗೆಲ್ಲ ಅನ್ಯಾಯ ಆಗಿದೆ, ಏನೆಲ್ಲ ಅವಾಂತರಗಳು ವಕ್ಫ್ ಬೋರ್ಡ್ ನಿಂದ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಕಲೆ ಹಾಕಿರುವಂತದ್ದು. ಆ ಒಂದು ವಿಚಾರವನ್ನು ಕೂಡ ಏನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸಭೆಯಲ್ಲೂ ಕೂಡ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ಈಗಾಗಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯತ್ನಾಳ್ ಅವರನ್ನು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತೇಳಿ ಕೂಡ ಈಗಾಗಲೇ ಮಾಜಿ ಸಚಿವರು, ಶಾಸಕರು ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೂ ಕೂಡ ಈಗಾಗಲೇ ಏನು ಸಭೆಯನ್ನು ಕೂಡ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಏನು 10 ದಿನಗಳಲ್ಲಿ ತಮ್ಮ ಉತ್ತರವನ್ನು ಕೊಡಲೇಬೇಕು ಅಂತೇಳಿ ಈಗಾಗಲೇ ನೋಟಿಸ್ ನಲ್ಲಿ ಕೂಡ ಒಂದು ನಮೂದನ್ನು ಕೂಡ ಮಾಡಿರುವಂತದ್ದು. ಆ ವಿಚಾರಕ್ಕೂ ಕೂಡ ಸದ್ಯದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಮತ್ತೆ ಪಕ್ಷದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರ ಇರಿಸು ಮುರಿಸುಗಳ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರಕ್ಕೆ ಯಾವ ರೀತಿಯಾದಂತಹ ಗಮನಕ್ಕೆ ತೆಗೆದುಕೊಂಡು ಬರಬೇಕು, ಅದರಲ್ಲೂ ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಾರಿಗೆಲ್ಲ ಸಂತೃಪ್ತಿ ತಂದಿದೆ ಮತ್ತೆ ಯಾರೆಲ್ಲ ಏನೆಲ್ಲ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯಾದಂತಹ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅನ್ನೋದ್ರನ್ನು ಕೂಡ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು. ಇನ್ನು ಅದರಲ್ಲೂ ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ ಏನು ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ 3 ಅಭ್ಯರ್ಥಿಗಳನ್ನು ಕೂಡ ಕಳೆದುಕೊಂಡಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಒಂದಿಷ್ಟು ಏನು ನಾಯಕರನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಇತ್ತ ರಾಜ್ಯದಲ್ಲೂ ಕೂಡ ಏನು ಯತ್ನಾಳ್ ಅವರ ಮತ್ತೆ ಯತ್ನಾಳ್ ನಡೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರ ವಿಚಾರಕ್ಕಾಗಲೂ ಕೂಡ ಈಗಾಗಲೇ ತರುಣ್ ಚೂಗ್ ಅವರು ಏನು ಸಭೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಮೊದಲನೇ ಹಂತವಾಗಿ ಎಲ್ಲಾ ಜಿಲ್ಲಾಧ್ಯಕ್ಷರ ಸಭೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಏನೀಗ ನೋಟಿಸ್ ಅನ್ನು ಈಗಾಗಲೇ ಕೊಟ್ಟಿರುವಂತದ್ದು ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿರುವಂತದ್ದು. ಹಾಗಾಗಿ ಏಕಾಏಕಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇಲ್ಲ. ಹಾಗಾಗಿ ಒಂದಿಷ್ಟು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಇರ್ಬೋದು, ಕಾರ್ಯಕರ್ತರ ಒಂದು ಅವರು ಏನ್ ಹೇಳ್ತಾರೆ, ನಿಜವಾಗ್ಲೂ ಯತ್ನಾಳ್ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾರ, ತಮ್ಮ ಪಕ್ಷದ ನಾಯಕರ ವಿರುದ್ಧ ಏನು ಈ ರೀತಿಯಾದಂತಹ ಅಪಪ್ರಚಾರ ಮಾಡ್ತಿದ್ದಾರ, ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಯಾರಿಗೆಲ್ಲ ತೃಪ್ತಿ ತಂದಿದೆ ಈ ಒಂದು ವಿಜಯೇಂದ್ರ ಅವರ ನಾಯಕತ್ವ ಅಥವಾ ಯತ್ನಾಳ್ ಅವರಿಂದ ಯಾರಿಗೆಲ್ಲ ಬೇಸರ ಆಗಿದೆ, ಪ್ರಸ್ತುತ ಬಿಜೆಪಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ನಿಜವಾಗ್ಲೂ ಈ ರೀತಿಯಾದಂತಹ ನಡೀತಾ ಇದೆಯಾ, ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆಯಾ ಯತ್ನಾಳ್ ಅವರಿಂದ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಕಾಲ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಪ್ರಮುಖವಾಗಿ ಈ ಒಂದು ಸಭೆಯಲ್ಲೂ ಕೂಡ ಒಂದಿಷ್ಟು ಜನ ಯತ್ನಾಳ್ ಪರವಾಗಿಯೂ ಇದ್ದಾರೆ, ಒಂದಿಷ್ಟು ಜನ ವಿಜಯೇಂದ್ರ ಪರವಾಗಿಯೂ ಇದ್ದಾರೆ. ಈ ಒಂದು ಸಭೆಯಲ್ಲೂ ಕೂಡ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಯಾಕೆಂತಂದ್ರೆ ಒಂದ್ ಕಡೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಒಂದ್ ಟೀಮ್ ಪಟ್ಟು ಹಿಡಿದಿದ್ರೆ, ಮತ್ತೊಂದ್ ಕಡೆ ಯತ್ನಾಳ್ ಅವರು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದಾರೆ. ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಬಿಜೆಪಿ ಏನ್ ಮಾಡ್ಬೇಕಾಗಿತ್ತು ಆ ಒಂದು ಕಾರ್ಯವನ್ನು ಮಾಡಿಲ್ಲ. ಹಾಗಾಗಿ ಯತ್ನಾಳ್ ಅವರು ಈ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ, ಅದಕ್ಕೆ ನಮ್ಮ ಒಂದು ಸಂಪೂರ್ಣ ಬೆಂಬಲವೂ ಕೂಡ ಇದೆ ಅಂತೇಳಿ ಒಂದಿಷ್ಟು ಹಿರಿಯ ಮುಖಂಡರು ಒಂದಿಷ್ಟು ಜನ ಕೂಡ ಈಗಾಗಲೇ ಹೇಳಿರುವಂತದ್ದು, ಬೆಂಬಲವನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಒಂದಿಷ್ಟು ಸಂಸದರು ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಪರವಾಗಿ ಇದ್ದಾರೆ ಅಂತೇಳಿ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಏನು ಯತ್ನಾಳ್ ಸದ್ಯ ಡೆಲ್ಲಿಯಲ್ಲಿದ್ದಾರೆ, ಅವ್ರಿಗೂ ಕೂಡ ಆ ಒಂದು ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಯ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಜನರ ಏನು ರಾಜ್ಯ ಸಂಸದರಿದ್ದಾರೆ, ಅವರ ಒಂದು ಬೆಂಬಲವೂ ಕೂಡ ಯತ್ನಾಳ್ಗೆ ಸಿಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಅಂತೇಳಿ ಹೇಳಲಾಗ್ತಾ ಇದೆ ಪವಿತ್ರ. ಇನ್ನು
ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಸದ್ಯದ ಮಟ್ಟಿಗೆ ಮೂಡಿರುವಂತದ್ದು. ರಾಜ್ಯದಲ್ಲಿ ಇತ್ತ ತರುಣ್ ಚುಗ್ ಅವರು ಸಭೆಯನ್ನು ನಡೆಸ್ತಾ ಇರುವಂತದ್ದು, ಅತ್ತ ಯತ್ನಾಳ್ ಅವರು ಕೂಡ ಈಗಾಗಲೇ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇಬ್ಬರ ಮಧ್ಯೆ ಈ ಒಂದು ಪೈಪೋಟಿ ಇದೆ ರಾಜ್ಯ ನಾಯಕರು ಮತ್ತೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ. ಈ ಇಬ್ಬರ ಮಧ್ಯೆ ಪೈಪೋಟಿಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ, ಹೈಕಮಾಂಡ್ ನಾಯಕರು ಯಾರ ಒಂದು ಮನವಿಗೆ ಅಥವಾ ಯಾರ ಒಂದು ದೂರಿಗೆ ತಮ್ಮ ಒಂದು ಸಮನ್ವಯವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಬ್ಬರ ನಾಯಕರಲ್ಲೂ ಕೂಡ ಸಾಕಷ್ಟು ಒಂದು ಕುತೂಹಲವನ್ನು ಮೂಡಿಸಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಶಾಸಕ ಯತ್ನಾಳ್ ಸಾರಥ್ಯದಲ್ಲಿ ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ನಡೀತಿದ್ರೆ, ಇತ್ತ ಚುಗ್ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಜಗನ್ನಾಥ ಭವನದಲ್ಲಿ ಒಂದು ಮೀಟಿಂಗ್ ಕೂಡ ನಡೆಯುತ್ತೆ. ಸೊ ಸಾಕಷ್ಟು ಕುತೂಹಲ ಅಂತೂ ಇದೆ.